ಶೈಲಜಾ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾನು ವರಮಹಾಲಕ್ಷ್ಮಿಗೆ ಸುಲಭವಾಗಿ ಸೀರೆ ಉಡಿಸೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಯಾರನ್ನು ಕೂಡ ಎಲ್ಲಿನೂ ಸ್ಕಿಪ್ ಮಾಡಿದಿರಾ, ಸಂಪೂರ್ಣವಾಗಿ ವಿಡಿಯೋ ನೋಡಿ. ಹಾಗೆ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ಬಿಟ್ಟು ವರಮಹಾಲಕ್ಷ್ಮಿಗೆ ಸೀರೆ ಉಡಿಸೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ಮೊದಲಿಗೆ ಇಲ್ಲಿ ಸೀರೆಗೆ ನೆರಿಗೆಗಳನ್ನು ಹಿಡ್ಕೊಳ್ತಾ ಇದ್ದೀನಿ. ಇದು ಸಾಫ್ಟ್ ಸಿಲ್ಕ್ ಆಗಿರೋದ್ರಿಂದ ತುಂಬ ನೀಟಾಗಿ ತುಂಬ ಬೇಗನೆ ಚೆನ್ನಾಗಿ ನೆರಿಗೆಗಳು ಕೂತ್ಕೊಳ್ಳುತ್ತೆ. ಎಲ್ಲ ಮೇಲ್ಗಡೆಗೆ ಈ ಥರ ಸಮನಾಗಿ ನೆರಿಗೆಗಳನ್ನು ಚಿಕ್ಕ ಚಿಕ್ಕದಾಗಿ ಹಿಡ್ಕೊಂಡು ಅದಕ್ಕೆ ಒಂದು ಬಟ್ಟೆ ಕ್ಲಿಪ್ಪನ್ನು ಹಾಕ್ಕೋಬೇಕು. ಮೇಲ್ಗಡೆಗೆ ಬಟ್ಟೆ ಕ್ಲಿಪ್ಪನ್ನು ಈ ಥರ ಹಾಕಿ ಆಮೇಲೆ ಕೆಳಗಡೆ ಭಾಗದಲ್ಲೂ ಕೂಡ ಎಲ್ಲ ನೆರಿಗೆಗಳನ್ನು ನೀಟಾಗಿ ಸಮ ಮಾಡಿಕೊಂಡು ಅದಕ್ಕೂ ಕೂಡ ಒಂದು ಬಟ್ಟೆ ಕ್ಲಿಪ್ಪನ್ನು ಹಾಕ್ಕೋಬೇಕು. ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆಯೇ ಈಗ ಕೆಳಗಡೆಗೂ ಕೂಡ ನೀಟಾಗಿ ಎಲ್ಲ ನೆರಿಗೆಗಳು ಸಮ ಮಾಡಿಕೊಂಡು ಅಲ್ಲಿನೂ ಕೂಡ ಒಂದು ಬಟ್ಟೆ ಕ್ಲಿಪ್ಪನ್ನು ಈ ಥರ ಹಾಕ್ಕೊಂಡು ಎರಡನ್ನೂ ಕೂಡ ಸಮ ಮಾಡ್ಕೊಂಡಿದ್ದಾಗಿದ್ದ ನಂತರ ಈಗ ಸೆರಗಿನ ಹತ್ರನೂ ಕೂಡ ನಾವು ನೀಟಾಗಿ ನೆರಿಗೆಗಳನ್ನು ಹಿಡ್ಕೋಬೇಕಾಗುತ್ತೆ. ನೋಡಿ, ನೀಟಾಗಿ ಈ ಥರ ಪಿನ್ ಮಾಡಿಕೊಂಡು ಆಮೇಲೆ ಸೆರಗನ್ನು ಕೂಡ ನೆರಿಗೆ ಹಿಡ್ಕೋಬೇಕು. ಸೆರಗಿನ ಹತ್ರನೂ ಅಷ್ಟೇ ನಿಮಗೆ ಎಷ್ಟು ಅಗಲ ಬೇಕಾಗುತ್ತೋ ಅಷ್ಟು ಅಗಲಕ್ಕೆ ನೆರಿಗೆಗಳನ್ನು ಹಿಡ್ಕೋಬೇಕು. ಸೆರಗಿಗೂ ಕೂಡ ಈ ಥರ ಪಿನ್ನನ್ನು ಹಾಕಿಬಿಟ್ಟು ಎಷ್ಟು ಉದ್ದ ಸೆರಗು ಬೇಕಾಗುತ್ತೋ ಅಲ್ಲಿಗೆ ಒಂದು ಪಿನ್ನನ್ನು ಹಾಕ್ಕೊಂಡು ಇವಾಗ ನೀಟಾಗಿ ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡು ಬಿಡಬೇಕು. ನೆರಿಗೆ ಹಾಕಿಬಿಟ್ಟು ಇಲ್ಲಿ ದೇವರ ಮನೆ ಚಿಕ್ಕದಾಗಿ ಇರೋದ್ರಿಂದ ನಾನು ಹೊರಗಡೆಗೆ ಕಳಸಕ್ಕೆ ಸೀರೆಯನ್ನು ಉಡಿಸಿ ಆಮೇಲೆ ದೇವರ ಮನೆಯಲ್ಲಿ ಕಳಸನ ಪ್ರತಿಷ್ಠಾಪನೆಯನ್ನು ಮಾಡ್ತಾಯಿದ್ದೀನಿ. ನೋಡಿ, ನಾವು ಹೊರಗಡೆಗೂ ಕೂಡ ಸೀರೆಯನ್ನು ಉಡಿಸ್ಬಿಟ್ಟು ಆಮೇಲೆ ಒಳಗಡೆಗೆ ತೊಗೊಂಡು ಹೋಗ್ಬಿಟ್ಟು ಇಡ್ಬೋದು. ಅದನ್ನು ಸುಲಭವಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಎರಡು ಬಿಂದಿಗೆಯನ್ನು ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ದೊಡ್ಡದು ಹಾಗೆ ಒಂದು ಚಿಕ್ಕದು. ಬಿಂದಿಗೆ ಹಿಂಭಾಗದಿಂದ ಎರಡೂ ಸೈಡ್ ನೆರಿಗೆಗಳನ್ನ ಈ ಥರ ಹಾಕ್ಕೊಂಡು ಈಗ ಅದಕ್ಕೆ ಮಧ್ಯದಲ್ಲಿ ಪಿನ್ನನ್ನು ಹಾಕ್ತಾಯಿದ್ದೀನಿ ಸಮ ಮಾಡಿಕೊಂಡು. ಮೇಲ್ಗಡೆ ಸಣ್ಣ ಕಳಸಕ್ಕೆ ಇಲ್ಲಿ ಒಂದು ಬ್ಲೌಸ್ ಪೀಸನ್ನು ಕಟ್ತಾಯಿದ್ದೀನಿ. ನೋಡಿ, ನಾನು ಸೀರೆನಲ್ಲಿ ಇಲ್ಲಿ ನಾನು ಬ್ಲೌಸ್ ಪೀಸನ್ನು ಕಟ್ ಮಾಡಿಕೊಂಡಿಲ್ಲ. ಹಾಗಾಗಿ ಬೇರೆ ಒಂದು ಬ್ಲೌಸ್ ಪೀಸನ್ನು ಮೇಲ್ಗಡೆ ಕಳಸಕ್ಕೆ ಕಟ್ಕೊಳ್ತಾ ಇದ್ದೀನಿ. ಈ ಥರ ನೀಟಾಗಿ ಕಟ್ಟಿದಾಗಿದ ನಂತರ ಸೆರಗನ್ನು ವಿ ಶೇಪಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಮೇಲ್ಗಡೆ ಕಳಸಕ್ಕೆ ನಾನು ಇಲ್ಲಿ ಕಡ್ಡಿಯನ್ನು ಕಟ್ಕೊಂಡಿದ್ದೀನಿ. ಈ ಥರ ಕಡ್ಡಿ ಕಟ್ಟಿರೋದ್ರಿಂದ ಸೀರೆ ಸೆರಗು ನೀಟಾಗಿ ಕೂತ್ಕೊಳ್ಳುತ್ತೆ. ಈಗ ಮಧ್ಯಭಾಗದಲ್ಲಿ ಡಾಬನ್ನು ಕಟ್ಕೋಬೇಕು. ಈ ಥರ ಇಷ್ಟೆಲ್ಲ ರೆಡಿ ಆದಮೇಲೆ ಈಗ ಎರಡೂ ಬಿಂದಿಗೆಯನ್ನು ಒಟ್ಟಿಗೆ ಹಿಡ್ಕೊಂಡು ದೇವರ ಮನೆಯಲ್ಲಿ ಈಗಾಗಲೇ ನಾನು ಪೀಠವನ್ನು ಎತ್ತಿಟ್ಟು ಅದ್ರ ಮೇಲೆ ರಂಗೋಲಿ ಹಾಕಿ ತಟ್ಟೆನಲ್ಲಿ ಅಕ್ಕಿಯನ್ನು ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಅಲ್ಲಿ ಇವಾಗ ನಾವು ಸೀರೆ ಉಡಿಸಿರೋಂಥ ಬಿಂದಿಗೆನ ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಬೇಕು. ಅಲ್ಲಿಟ್ಬಿಟ್ಟು ಇವಾಗ ಕ್ಲಿಪ್ಪನ್ನು ತೆಗೆದು ಎಲ್ಲ ನೆರಿಗೆಗಳನ್ನು ಸಮ ಮಾಡ್ಕೋಬೇಕು. ಸಮ ಮಾಡಿಕೊಂಡು ಸೈಡಲ್ಲಿ ಸ್ವಲ್ಪ ಪೇಪರನ್ನು ಉಂಡೆ ಥರ ಮಾಡಿಬಿಟ್ಟು ಆ ಬಟ್ಟೆಯ ಕೆಳಗಡೆಗೆ ಇಟ್ಬಿಟ್ಟು ನೀಟಾಗಿ ರೌಂಡಾಗಿ ಒಳಗಡೆಗೆ ಈ ಥರ ಫೋಲ್ಡಿಂಗ್ ಮಾಡಿದಾಗ ಎರಡೂ ಸೈಡು ಕೂಡ ಪದ್ಮಾಸನ ಹಾಕ್ಕೊಂಡು ಕೂತ್ಕೊಂಡಿರೋ ಥರ ವರಮಹಾಲಕ್ಷ್ಮಿಯ ಅಲಂಕಾರವನ್ನು ಕಾಣುತ್ತೆ. ನೋಡಿ, ಇಲ್ಲಿ ದೇವರ ಮನೆ ಚಿಕ್ಕದಾಗಿರೋದ್ರಿಂದ ನಾನು ಇಲ್ಲಿ ಕಾಲುಗಳನ್ನು ಇಡ್ತಾ ಇಲ್ಲ. ದೇವರಿಗೆ ಇವಾಗ ಮೇಲ್ಗಡೆ ಒಂದು ಬಿಂದಿಗೆಗೆ ಎಲ್ಲ ಥರದ ಒಡವೆಗಳನ್ನು ಅರ್ಶಿಣದ ನೀರಲ್ಲಿ ತೊಳೆದುಬಿಟ್ಟು ಹಾಕ್ಕೋಬೇಕು. ಆಮೇಲೆ ಕಳಸದಲ್ಲಿ ವೀಳ್ಯದೆಲೆಯನ್ನು ಇಟ್ಟು ತೆಂಗಿನಕಾಯಿನ ಇಟ್ಟು ಮುಖವಾಡವನ್ನು ಇಡಬೇಕು. ವೀಳ್ಯದೆಲೆ ಬೇಕಾದರೂ ಇಡ್ಬೋದು, ಇಲ್ಲ ಮಾವಿನ ಎಲೆ ಬೇಕಾದರೂ ಇಟ್ಕೋಬೋದು. ಮಾವಿನ ಎಲೆ ತುಂಬಾ ಶ್ರೇಷ್ಠ. ನಾನು ಇಲ್ಲಿ ಬೆಳಿಗ್ಗೆಗೆ ಕಳಸ ಪ್ರತಿಷ್ಠಾಪನೆ ಮಾಡೋದ್ರಿಂದ ಕಳಸಕ್ಕೆ ಮೇಲ್ಗಡೆ ಕಳಸಕ್ಕೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲ ಥರದ ಒಂದು ಕಳಸಕ್ಕೆ ಹಾಕುವಂಥ ಪದಾರ್ಥಗಳೆಲ್ಲನೂ ಕೂಡ ಹಾಕ್ಕೊಳ್ತೀನಿ. ಈಗ ಮುಖವಾಡಕ್ಕೆ ಕಿರೀಟ ಹಾಗೂ ಭುಜಗಳನ್ನು ಇಟ್ಟು ಚೌರಿಯನ್ನು ಹಾಕಿದ್ರೆ ಆಯಿತು. ವರಮಹಾಲಕ್ಷ್ಮಿಯ ಅಲಂಕಾರ ಮುಗೀತು ಫ್ರೆಂಡ್ಸ್. ಈಗಾಗಲೇ ನಾನು 2-3 ಕಡೆಗೆ ವರಮಹಾಲಕ್ಷ್ಮಿಗೆ ಸೀರೆಯನ್ನು ಉಡಿಸಿದ್ದೀನಿ. ಹಾಗಾಗಿ ಒಂದು ಕಡೆ ಕೈಕಾಲು ಸೆಟ್ ಮಾಡಿ ಹಾಗೆ ಒಂದು ಕಡೆಗೆ ನಾನು ಬರೀ ಒಂದೇ ಬಿಂದಿಗೆಯನ್ನು ಇಟ್ಟು ಈ ಥರ ಎಲ್ಲ ಥರದ ಒಂದು ವರಮಹಾಲಕ್ಷ್ಮಿಯ ಅಲಂಕಾರವನ್ನು ಮಾಡಿದ್ದೀನಿ.
ಹಾಗೆ ಸೀರೆಗಳನ್ನು ಕೂಡ ಸುಲಭವಾಗಿ ಉಡಿಸೋವಂಥ ವಿಧಾನವನ್ನು ತೋರಿಸಿದ್ದೀನಿ. ನನ್ನ ಒಂದು ಚಾನಲ್ನಲ್ಲಿ ನೀವು ವರಮಹಾಲಕ್ಷ್ಮಿಯ ಪ್ಲೇ ಲಿಸ್ಟ್ಗೆ ಹೋದಾಗ ನಿಮಗೆ ಎಲ್ಲ ಥರದ ವರಮಹಾಲಕ್ಷ್ಮಿಯ ಅಲಂಕಾರದ ವಿಡಿಯೋಗಳನ್ನು ನೋಡ್ಬೋದು. ಹಾಗೆ ಕಿರೀಟ, ಭುಜಗಳು, ಚೌರಿ, ಕೈ, ಕಾಲು ಇದನ್ನೆಲ್ಲನೂ ಕೂಡ ಮಾಡುವಂಥ ವಿಡಿಯೋಗಳನ್ನು ಕೂಡ ನಾನು ಈಗಾಗಲೇ ಬಿಟ್ಟಿದ್ದೀನಿ. ಅದರ ಲಿಂಕನ್ನು ಕೂಡ ನಾನು ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಎಲ್ಲ ವಿಡಿಯೋಗಳನ್ನು ಕೂಡ ನೀವು ನೋಡ್ಬೋದು. ದೇವರ ಮನೆಯಲ್ಲಿ ಕೂಡಿಸೋಂಥ ವರಮಹಾಲಕ್ಷ್ಮಿಗೆ ಹೇಗೆ ಹೊರಗಡೆಗೆ ಸುಲಭವಾಗಿ ಸೀರೆಯನ್ನು ಉಡಿಸ್ಬಿಟ್ಟು ಆಮೇಲೆ ದೇವರ ಮನೆಯಲ್ಲಿ ಕಳಸ ಪ್ರತಿಷ್ಠಾಪನೆ ಮಾಡ್ಬೋದು, ವರಮಹಾಲಕ್ಷ್ಮಿಯ ಅಲಂಕಾರವನ್ನು ಮಾಡ್ಬೋದು ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ಸುಲಭವಾಗಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.